ದಯವಿಟ್ಟು ನಿಮ್ಗೆ ಹೇಳ್ತೀನಪ್ಪ, ತಡೀರಿ ಒಂದು ನಿಮಿಷ ಕೇಳ್ರಿಪ್ಪ. ನಾ ಹೋರಾಟ ಹೆಂಗಾರ ಮಾಡಿ ಎಬ್ಬಿಸ್ಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಶುಗರ್ ಕಮಿಷನರ್ ಹೆಂಗ್ ತೆಗೆದ್ರಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವ್ರು ಇದ್ರ. ಆದ್ರ ನೀವೆಲ್ಲರೂ ಪ್ರತಿಯೊಬ್ಬರು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಗುರ್ಲಾಪುರ ತಾಯಂದ್ರು, ಯುವಕರು, ಹಿರಿಯರು, ಈ ಗ್ರಾಮದವರು, ರಾಜ್ಯದ ಮೂಲೆಯಿಂದ ಏನ್ ನೀವು ಬಂದ್ರಲ್ಲ, ನಿಮ್ಮ ಶಕ್ತಿಗೆ ನಡಿಗೆಬಿಟ್ಟು ಮಕ್ಕಳೆಲ್ಲರೂ. ಆದ್ರ ಯಾವರೇ ರಾಜಕಾರಣಿ ಹೆದರಿಲಿ ಸಂಘಟನೆ ಕೂಡಬಾರ್ದು. ₹1 ಇರ್ಲಾರ್ದ ಶಶಿಕಾಂತ್ ಗುರುಜನ ಚುನಾವಣೆ ನೆಮಿಸ್ಬೇಕಂತ ಏನು ಮಾಡಿದ್ರಲ್ಲ ಅವ್ರನ್ನ ಮುರಿದು ತಗೊಂಡ್ಬಿಟ್ಟು ನಾವು 3,000 ಕೇಳ್ರಿ ಮೊದಲ 3,500 ಕೇಳಿದ್ದೀವಿ, ₹1 ಕುಡಿದು ಬಂದಿದ್ರ. ಇಲ್ಲಿ ನಿಮ್ ಹೋರಾಟ 5ನೇ ದಿನಕ್ಕ 3,200 ಬಂತು. ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರ, ಆ ಸ್ವಾಮಿ ಚೂನಪ್ಪ ಮಲ್ಲಪ್ಪ ಬೆಕ್ಕಾರ ಕುಂಡ್ರಲಿ, ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ ₹10 ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಮಾಧ್ಯಮದವರು ತಗೊಂಡಿದ್ರು. ಅದು ಶಶಿಕಾಂತ್ ಗುರುಜಿ ಹೆಣ ಹೋಗ್ಬೇಕು ಗುರ್ಲಾಪುರದಾಗ, ಇನ್ನು ₹100 ತಗೊಂಡ ಹೋಗ್ತೇಳಿ. ಇವತ್ತ ಫ್ಯಾಕ್ಟ್ರಿ ಅವರು 3,250, ಸಿದ್ದರಾಮಯ್ಯನವ್ರು ನಿಮಗೆ ₹50 ಹಾಕಿ ಕೊಡ್ತು. ನಂದ ₹3,300. ಇದು ನಿಮ್ಗೆ ಗೆಲುವದ. ಇದನ್ನ ಏನ್ ಮಾಡಕತ್ತಿದ್ರೆ ಇವತ್ತು ರಾತ್ರಿ, ನಾಳೆ ಕಬ್ಬು ಕಡೆ ಹೊರದೀವಿ, ಗ್ಯಾಂಗಿಗೆ ಕೊಟ್ಟಿದೀವಿ. ಇಲ್ಲಿ ರೈತರ ಅರ್ಧ ಎಬ್ಸೋದು, ಹೋರಾಟ ಒಡಿದು. ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ, ನಿನ್ನ ಅಹಂಕಾರ ನಡೆಯಂಗಿಲ್ಲ. ನೀವೆಲ್ಲ ಇದ ಗೆಲುವಾಗೈತಿ. ನಿಮಗೆ ವಿನಂತಿ ಮಾಡ್ಕೋತೀನಿ. ಮಾತಾಡ್ಬೇಡ. ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಬೇರೆ ಮಾತಾಡ್ತೀನಿ. ಅದೇಶ ನೋಡ್ರಿ, 10 ವರ್ಷ ಇತಿಹಾಸದಾಗ ಬೇಕಾದಟ್ಟು ಫೈಲ್ ಹಿಡ್ಕೊಂಡು ಡೆಲ್ಲಿಗೆ ಅಡ್ಡಾಡ್ಯಾರ. ಮಿನಿಸ್ಟರ್ ನಿಯೋಗ ಹೋದಾರ, ಸಿದ್ದರಾಮಯ್ಯನತಿಗೆ ನಿಯೋಗ ಹೋದಾರ, ಮೋದಿ ಅವ್ರ 50 ಪೈಸೆ ಸಿಕ್ಕಿಲ್ಲ. ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದೇ ಬರೆದಿದ್ದೇನೆ. ಇವತ್ತು 11:30 ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ, ಚರ್ಚೆ ಮಾಡಿದ್ದೀವಿ. ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಕೂಡ ಅರೇಂಜ್ ಮಾಡಿತ್ತು. ಎಲ್ಲ ಡಿಸಿಗಳು ರೈತರು, ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗಾದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ರೈತ ಪ್ರತಿನಿಧಿಗಳು, ಅಲ್ಲಿ ಡಿಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನ ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ. ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ, ಚರ್ಚೆ ಮಾಡಿ ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿದ್ದೀನಿ. ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆ 3,500 ಕೊಟ್ಟರೆ ಇದಲ್ಲದೆ HNT ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ
3,500 ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು. 3,200 ರೂಪಾಯಿಗೆ TC 11.25 ಇಳುವರಿಗೆ ಒಪ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ರೈತರು ನೋಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಮಸ್ಯೆ, ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಅದನ್ನು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ MSP ಶುಗರು 31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನು 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ರಫ್ತು ಆಗ್ತಾ ಇತ್ತಲ್ಲ, 1 ಮಿಲಿಯನ್ ಲಕ್ಷ ಟನ್, 10 ಲಕ್ಷ ಮೆಟ್ರಿಕ್ ಟನ್ ಪರ್ಮಿಷನ್ ಕೊಟ್ಟಾರೆ. ಅದೇ 10 ಲಕ್ಷ ಅಂದ್ರೆ 1 ಮಿಲಿಯನ್, 1 ಮಿಲಿಯನ್ ಮಾಡಬೇಕು. ಅದನ್ನ 20 ಲಕ್ಷಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥದ್ದನ್ನ 20 ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನ 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಶುಗರ್ ಫ್ಯಾಕ್ಟ್ರಿ ಓನರ್ಸು, ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಹೋಗೋಣ. ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದರ ಜೊತೆಗೆ ₹50